ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಬೇಸಿಗೆ ಬಿಸಿಲು ತೀವ್ರವಾಗುತ್ತಿದ್ದಂತೆ ವನ್ಯಜೀವಿಗಳಿಗೆ ನೀರಿನ ಸಂಕಷ್ಟ ಎದುರಾಗುತ್ತಿದೆ. ಇದನ್ನರಿತ ಕರ್ನಾಟಕ ಸಿಂಹ ಗರ್ಜನೆ ವೇದಿಕೆ ವತಿಯಿಂದ ಮಾನವೀಯ ಕಾರ್ಯಕ್ಕೆ ಕೈಜೋಡಣೆ. ದೊಡ್ಡೂರು ಕುರಪನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡ್ಡಗಾಡು ಅರಣ್ಯ ಪ್ರದೇಶದಲ್ಲಿ ವಿಶಿಷ್ಟ ಸೇವಾ ಕಾರ್ಯ ನಡೆಯುತ್ತಿದೆ. ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡ್ಡಗಾಡು ಅರಣ್ಯ ಪ್ರದೇಶದಲ್ಲಿ ಜಿಂಕೆ, ಮೊಲ, ಕಾಡು ಹಂದಿಗಳಂತಹ ವನ್ಯಜೀವಿಗಳು ಹೆಚ್ಚಾಗಿ ವಾಸಿಸುತ್ತಿವೆ. ಬೇಸಿಗೆ ಆರಂಭವಾದ ಹಿನ್ನೆಲೆ ನೀರಿನ ಕೊರತೆಯಿಂದ ಈ ಪ್ರಾಣಿಗಳು ಹಳ್ಳಿಗಳಂತ ಮುಖ ಮಾಡುವ ಪರಿಸ್ಥಿತಿ ಉಂಟಾಗಿದೆ. ಇದನ್ನು ಗಮನಿಸಿದ ಪ್ರಸನ್ನ ಕುಮಾರಸ್ವಾಮಿ ಅವರು ಅರಣ್ಯ ಪ್ರದೇಶದಲ್ಲಿರುವ ತೊಟ್ಟಿಗಳಿಗೆ ನೀರು ತುಂಬಿಸುವ ಮೂಲಕ ವನ್ಯಜೀವಿಗಳಿಗೆ ನೀರಿನ ವ್ಯವಸ್ಥೆ ಮಾಡುತ್ತಿದ್ದಾರೆ. ಈ ಕಾರ್ಯದಿಂದ ಪ್ರಾಣಿಗಳು ಹಳ್ಳಿಗಳಂತ ಬರದೆ ಅರಣ್ಯದಲ್ಲಿಯೇ ಉಳಿಯುವಂತೆ ಸಹಾಯವಾಗುತ್ತಿದೆ. ಸ್ಥಳೀಯರಿಂದ ಈ ಸೇವಾ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ, ಇದು ನೋಡಿ ದೊಡ್ಡೂರು ಕರಪನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ್ದಕ್ಕಂತ ಒಂದು ಗುಡ್ಡಗಾಡು ಅರಣ್ಯ ಪ್ರದೇಶ ನೋಡಿ. ಇದು ಏರಳವಾಗಿ ಇಲ್ಲಿ ಜಿಂಕೆ, ಮೊಲ, ಕಾಡು ಹಂದಿಗಳಿದೆ. ಸುಮಾರು ಒಂದು 7-8 ವರ್ಷ 10 ವರ್ಷಗಳಿಂದ ನಾವು ಇಲ್ಲಿ ಜಿಂಕೆಗಳು, ಹಂದಿಗಳು ಮತ್ತು ನವಿಲುಗಳಿಗೆ ನಾವೇ ನೋಡಿ, ನಾವು ಮತ್ತು ಅರಣ್ಯ ಇಲಾಖೆಯವರು ಸೇರ್ಕೊಂಡು ನೋಡಿ ಇಲ್ಲಿ ಗುಡ್ಡಗಾಡು ಇಲ್ಲಿ ಹೋಗೋಕ್ಕಾಗ್ತಾ ಇರ್ಲಿಲ್ಲ. ನಾವೇ ಸ್ವಂತವಾಗಿ ದಾರಿ ಮಾಡಿಸಿ ಈ ತರ ಪ್ರಾಣಿಗಳಿಗೆ ತೊಟ್ಟಿಗಳಿಡ್ತೀವಿ. ಈಗ ಬರಗಾಲ ಮತ್ತೆ ಪ್ರಾರಂಭವಾಗಿ ಇಲ್ಲೆಲ್ಲಿ ನೀರಿಲ್ದಿರೋದ್ರಿಂದ ಹಳ್ಳಿ ಕಡೆ ಬರ್ತಾ ಇದ್ದೇವೆ. ಹಂದಿಗಳು, ನವಿಲುಗಳು ಮತ್ತು ಜಿಂಕೆಗಳು ಅವು ನಾಯಿಗಳಿಗೆ ತುತ್ತಾಗ್ತಾ ಇರೋದನ್ನು ನಮ್ಮ ತಂಡ ಗಮನಿಸಿ ಇವತ್ತಿಂದ ಈ ಅರಣ್ಯ ಪ್ರದೇಶದಲ್ಲಿ ನಾವೇ ನೋಡಿ ಈ ತರ ತೊಟ್ಟಿಗಳನ್ನ ಇಟ್ಟಿದ್ದೀವಿ. ಸುಮಾರು ವರ್ಷಗಳಿಂದ ಕೆಲವರು ಕಳ್ಳರು ಅದನ್ನು ಕದ್ದುಕೊಂಡೋಗಿದ್ದಾರೆ, ಕೆಲವು ಇದ್ದಾವೆ. ಇರ್ತಕ್ಕಂಥ ತೊಟ್ಟಿಗಳಿಗೆ ಇವತ್ತಿಂದ ನೀರುಣಿಸುವ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಚಿತ್ರೀಕರಣನ ನಾನು ವಿನಂತಿ ಮಾಡ್ತೀನಿ, ನೋಡೋರು ಸರ್ಕಾರಕ್ಕೆ ಮುಟ್ಟೋವರೆಗೂ ಇದನ್ನು ಶೇರ್ ಮಾಡಿ. ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಅರಣ್ಯ ಸಚಿವ, ನೀರಾವರಿ ಸಚಿವರವರೆಗೂ ಶೇರ್ ಮಾಡಬೇಕು. ಯಾಕಂದ್ರೆ ನನ್ನಂತ ಅವ್ರು ಒಬ್ಬರಿಗೆ ಕಾಯ್ಕ ಮಾಡಕ್ಕಾಗಲ್ಲ. ದಟ್ಟ ಅರಣ್ಯ ಪ್ರದೇಶ. ಈಗ ನೋಡಿ, ನಾವು ಬೆಳಿಗ್ಗೆ 6:15 ಬಂದಿರೋರು, ಈಗ ಸಮಯ 8 ಮೀರ್ತಾ ಇದೆ, ಇನ್ನೂ ಆಗಿಲ್ಲ. ನೋಡಿ, ಮಕ್ಕಳು ಎಲ್ಲ ಸ್ವಂತ ಕಾಯ್ಕ ಮಾಡ್ತಾ ಇದ್ದಾರೆ. ಇದು ಸರ್ಕಾರಗಳು ಮಾಡತಕ್ಕಂತ ಕೆಲಸ. ಆದ್ರೂ ನಾವು ಮಾನವೀಯ ದೃಷ್ಟಿಯಿಂದ ಪ್ರಾಣಿಗಳ ದಯೆಯಿಂದ ನಾವು ಮಾಡ್ತಾ ಇದ್ದೀವಿ. ನೋಡಿ, ಇದೇನು ಚಿಕ್ಕ ಕೆಲಸ ಅಲ್ಲ. ಒಂದು ಮಧ್ಯಾಹ್ನ ಬೇಕಾಗುತ್ತೆ, ಒಂದು ತೊಟ್ಟಿ ನೀರು ತಕೊಂಡು ಬಂದು ಇದು ಕಾಯ್ಕ ಮಾಡ್ಬೇಕಾಗಾದ್ರೆ ನಾವು ನಿತ್ಯ ಮಾಡ್ತಾನೆ ಇದ್ದೀವಿ. ಸರ್ಕಾರ ಇದರಲ್ಲಿ ಅರಣ್ಯ ಇಲಾಖೆಯವರು, ಸರ್ಕಾರದವರು, ಸಂಬಂಧಪಟ್ಟವರು ಕೈ ಜೋಡಿಸಿದ್ರೆ ಇನ್ನೂ ಹೆಚ್ಚಿಗೆ ಇದು ನೀರನ್ನ ಉಣಿಸಬಹುದು ಪ್ರಾಣಿ ಪಕ್ಷಿಗಳಿಗೆ ಅಂತ ಹೇಳ್ಬಿಟ್ಟು ನನ್ನ ಆಸೆ. ದಯವಿಟ್ಟು ಈ ಚಿತ್ರೀಕರಣ ನೋಡ್ತಕ್ಕಂಥವ್ರು ಯಾರೇ ಆಗ್ಲಿ ದಯವಿಟ್ಟು ಇದು ದೊಡ್ಡವರಿಗೆ ತಿಳಿಸೋವರೆಗೂ ಹಚ್ಚಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ನೋಡಿ